ಸರ್ಕಾರಕ್ಕೆ ಇವತ್ತು ನಮ್ಮ ರೈತ ಸೇನಾ ಕರ್ನಾಟಕ ಇವರ ಜಂಟಿ ಸಂಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಒಳಗೂಡಿ ಇವತ್ತು ಮನವಿ ಸಲ್ಲಿಸ್ತೇವೆ. ಏನಂತ ಇವತ್ತು ಮಳೆ 3 ತಿಂಗಳ ಮಧ್ಯಭಾಗದ ಮಳೆ ಹಾಕಿ ಆ ಮಳೆ ಆಗ್ತೈತಿ ಅನ್ನುವಂಥ ಒಂದು ಏನೋ ಸಮಸ್ಯೆಯಿಂದ ರೈತ ತಮ್ಮ ಜಮೀನಲ್ಲಿ ಇನ್ನಿತರ ಅಂದರೆ ಹೆಸರು ಆಗಿರ್ಬೋದು, ಉದ್ದಾಗಿರ್ಬೋದು, ಸೋಯಾಬೀನ್ ಆಲೂಗಡ್ಡೆ ಆಗಿರ್ಬೋದು, ಗೋಧಿ, ಜೋಳ ಇನ್ನಿತರ ಎಲ್ಲ ಪೀಕಗಳನ್ನು ಬಿತ್ತಿ ಇವತ್ತು ಸಾಲ ಸೂಲ ಮಾಡಿದ ಬಿತ್ತಿದ ಬೆಳೆಗಳೆಲ್ಲ ಕೈಕೊಟ್ಟು ಹೋಗಿದ್ದರಿಂದ ರೈತ ಭಾಳ ಚಿಂತಾಕ್ರಾಂತನಾಗಿ ಇವತ್ತು ಕುಂತಾನೆ. ಅದಕ್ಕೆ ಇವತ್ತು ಸರ್ಕಾರಕ್ಕೆ ಮನದಟ್ಟುವಂಗ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ರೈತರನ್ನ ಮನತಾಯಿ ಧೋರಣೆಯನ್ನು ತೋರಿಸ್ತಾರೆ. ಅದಕ್ಕೆ ಇವತ್ತು ರೈತ ಎಷ್ಟು ಸಂಕಷ್ಟ ಅನ್ನುವಂಥದ್ದು ಇವತ್ತು ರಾಜಕಾರಣಿಗಳಿಗೆ ಮನವರಿಕೆ ಮಾಡಿಕೊಂಡು ಒಂದೆಡೆ ಅವನು ಇದಕ್ಕೆ ಬಂದಿದ್ದೆ ಅಂದ್ರೆ ಈಗ ಹೆಂಗೆ ಕೊಡೀವಿ ತಾಲೂಕಿನಲ್ಲಿ ಅಷ್ಟೆಲ್ಲ ಜಿಲ್ಲಾದ್ಯಂತ ಒಂದು ಉಗ್ರ ಹೋರಾಟ ಮಾಡಿ ಇವತ್ತು ಇದನ್ನು ಕಾರ್ಯರೂಪಕ್ಕೆ ತರಬೇಕನ್ನುವಂಥ ಒಂದು ನಮ್ಮ ರೈತನದ ಒಂದು ಇದು ಅಲ್ಲದೆ ಈ ಬೆಳೆ ಮಾಲಿ ತಾರತಮ್ಯ ಕೂಡ ಮಾಡ್ಯಾರ. ಇವತ್ತು ಬ್ಯಾಂಕ್ನಲ್ಲಿ ಸಾಲಿದ್ದವರು ಬ್ಯಾಂಕ್ನಾಗ ತುಂಬ್ಕೋಬೇಕು, ಸಾಲಿದ್ದವರು ಹೊರಗೆ ತುಂಬಬೇಕು ಅಂತೇಳಿ ಕಾಯ್ದೆಗಳನ್ನು ಜಾರಿಗೆ ತಂದಾರ. ಅದು ಕಡೆ ಹಂತದೊಳಗೆ ರೈತರಿಗೆ ಮುಟ್ಟೈತೆ. ಅದು ರೈತ ತನಗೆ 2 ವರ್ಷದಿಂದ ಗ್ರಾಮದಾಗಾಯ್ತಿ ಕರ್ನಾಟಕದಾಗಾಯ್ತಿ ಇವತ್ತು ಈಗ ಬೆಳೆ ಕಟ್ಟಾರ. ಇವತ್ತು ಮತ್ತೊಂದು ಏನು ಹೇಳ್ತಾರಪ್ಪ ಅಂದ್ರೆ ಇವತ್ತು ನೀವು ಹೊರಗೆ ಕಟ್ಟಿದ್ರೆ ನೀವು ಲೋನ್ ಐತಿ ಇಲ್ಲ ಅನ್ನುವಂಥದ್ದು ಬರೆದು ಕೊಟ್ಟರೆ ನಾವು ತುಂಬ್ಕೊತೀವಿ ಅನ್ನುವಂಥ ಕೆಲವೊಂದು ಗ್ರಾಮದಾಗ ತುಂಬಿಕೊಂಡಾರ. ಇವತ್ತು ರೈತ ತನ್ನ ಸಂಕಟವನ್ನು ತಾಳಲಾರದೆ ಯಾರ ಕಷ್ಟವನ್ನು ಯಾರ ಮುಂದೆ ಹೇಳ್ಕೊಳ್ಳಿ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಗ್ರಾಮದಾಗ ನಾನು ಸಾಗಿಲ್ಲ ಅಂತೇಳಿ ಬರೆದು ಕೊಟ್ಟು ಇವತ್ತು ನಾವು ಬೆಳೆ ತುಂಬಾನ. ಆದರೆ ಆ ಅರ್ಜಿಗಳು ಇವತ್ತಿಗೆ ರಿಜೆಕ್ಟ್ ಆಗ್ತಾವ ಅಂತ ಹೇಳ್ತಾರೆ ಅವರು. ಇವತ್ತು ರಿಜೆಕ್ಟ್ ಆಗಕ್ಕೆ ನಮ್ಮ ಸಂಘಟನೆ ಎತ್ತಿಗೂ ನಾವು ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ನಾವು ಎತ್ತಕ್ಕೆ ಸಂಘಟನೆಯಷ್ಟೇ ಅಲ್ಲ ಎಲ್ಲ ರೈತ ಮುಖಂಡರು ಕೂಡ್ಕೊಂಡು ಇದೊಂದು ದೊಡ್ಡ ಹೋರಾಟ ಮಾಡಿ ಗೆಲ್ಲಬೇಕಾಗಿತ್ತು. ಯಾಕೆ 2025 ಇದ್ದಂಥ ಕಾನೂನುಗಳನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಇವತ್ತು ನಾವು ಮನೆ ಪತ್ರದಾಗ ಹಾಕೊಂಡೇವಿ. ಇದು ಅಲ್ಲದ ಇವತ್ತು ಮಲ್ಲಾಪುರ ಜಲಾಶಯ ನವೀನ ತೀರ್ಥ ಅಣೆಕಟ್ಟು ಇವತ್ತು ಬರಿದಾಗಿ ಹೋಗೈತಿ. ಕುಡಿ ನೀರಿಗಂತ ಹೇಳ್ತಾರೆ. ಇವತ್ತು ಧಾರವಾಡ, ಹುಬ್ಬಳ್ಳಿ, ಸವದತ್ತಿ 100 ಹಳ್ಳಿಗಳಿಗೆ ಇವತ್ತು ಈ ಡ್ಯಾಮ್ನಿಂದ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಜಾರಿಗೆ ತಂದಾರ. ಇವತ್ತು ಡ್ಯಾಮ ಖಾಲಿಯಾಗಿ ಹೋದಿಂದ ಇವತ್ತು ನೀರು ಎಲ್ಲಿಂದ ಕೊಡ್ತಾರೋ ಅದಕ್ಕೆ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವತ್ತು ಮನವರಿಕೆ ಮಾಡಿ ಕೊಡುವುದೇನಂದ್ರೆ ಇವತ್ತು ಶೀಘ್ರದಲ್ಲಿ ಕಳಸಾ ಬಂಡೂರಿ ಮತ್ತು ಮಾದಾಯಿ ಯೋಜನೆ ಜಾರಿಗೆ ತರಬೇಕು. ಅದನ್ನು ತಂದು ಕೂಡಿಸ್ತವಾದ್ರೆ ಇದೊಂದು ದೊಡ್ಡ ಹೋರಾಟ ಹಮ್ಮಿಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಇದರಲ್ಲಿ ನಾವು ತಿಳಿಸೇವೆ. ಅದಕ್ಕೆ ಇನ್ನೂ 11 ತಾರೀಕು ಮತ್ತು ಬೆಳೆ ಈಗ 2025 ಮುಂಗಾರು ಮತ್ತು ಹಿಂಗಾರು ಬೆಳೆ ಮತ್ತು ರೈತರಿಗೆ ಸಮರ್ಪಕವಾಗಿ ಇನ್ನೂ ತನ ಬೆಳೆ ಹಾನಿ ಪರಿಹಾರ ಮುಟ್ಟಿಲ್ಲ. ಅದಕ್ಕೆ ಬೆಳೆ ವಿಮಾ ಇವತ್ತು ಬೆಳೆ ಹಾನಿ ಅದು ಕೂಡ ಶೀಘ್ರದಲ್ಲಿ ಆ ರೈತರ ಖಾತೆಗೆ ಜಮಾ ಮಾಡುವಂಥ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಈ ಮನೆ ಪತ್ರದಲ್ಲಿ ನಾವು ಹಾಕ್ಕೊಂಡೇವಿ. ಅದಕ್ಕೆ ಇವತ್ತು ಈ ಸದ್ಯ ನಮ್ಮ ಸನ್ಮಾನ ಸ್ವೀಕಾರ ಮಾಡಿದಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸೌದತ್ತಿ ಇವರಿಗೆ ಈ ಮನವಿಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಅರ್ಪಿಸೋಣ. ಜೈ ಎಲ್ಲರೂ ಕೈ ನೋಡ್ರಿ ಕೈ ನೋಡ್ರಿ ಅದೇ